ನಮಸ್ಕಾರ ವೀಕ್ಷಕರೇ ಬಾಬಾ ವಾಂಗ ಭವಿಷ್ಯವಾಣಿ ಈಗ ಜನಜನಿತವಾಗಿದೆ. ವಿಶ್ವವೇ ಬೆಚ್ಚಿ ಬೀಳುವಂತಹ ಭವಿಷ್ಯವಾಣಿ ಈಗ ಮಾರ್ದನಿಸ್ತಾಗಿದೆ. ವಿಶ್ವದ ನಾಯಕ ಅಮೆರಿಕ ಅಲ್ಲ ರಷ್ಯಾ ಆಗತ್ತೆ ಎನ್ನುವಂತಹ ಭವಿಷ್ಯವಾಣಿ ಸುನಾಮಿಯಂತೆ ಬಡಿದೆಬ್ಬಿಸಿದೆ. ಹೌದು, ಭಾರತಕ್ಕೆ ಸೇರಿದಂತೆ ಇಡೀ ವಿಶ್ವಕ್ಕೆ ಜಗತ್ತಿನ ದೊರೆಯಾಗಿ ರಷ್ಯಾಧಿಪತಿ ವ್ಲಾದಿಮಿರ್ ಪುಟಿನ್ ಈ ವರ್ಷ ಅಂದರೆ 2026ನೇ ವರ್ಷದಿಂದ ಅಧಿಕಾರ ಸ್ವೀಕರಿಸಲಿದ್ದಾರೆ. ಪವರ್ಫುಲ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಸೇರಿದಂತೆ ರಷ್ಯಾ ಮೊದಲ ಸ್ಥಾನದಲ್ಲಿದ್ದು ಅಮೆರಿಕ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳಲಿದೆ ಅಂತ ಬಾಬಾ ವಾಂಗಾರ ಅದೊಂದು ವಾಕ್ಯದಲ್ಲಿ ಹೇಳಲಾಗಿದೆ. ಅದೇ ತೆರನಾಗಿ ಬಾಬಾ ವಾಂಗಾದ ಭವಿಷ್ಯವಾಣಿಯಲ್ಲಿ ಅಂದರೆ 2026ರ ಭವಿಷ್ಯವಾಣಿಯಲ್ಲಿ ಭಾರತದ ನಾಯಕನ ತಲೆದಂಡವಾಗತ್ತೆ, ಅಂದ್ರೆ ಅಧಿಕಾರ ಕಳೆದುಕೊಳ್ಳುತ್ತಾರೆ ಅನ್ನುವಂತಹ ಭವಿಷ್ಯವಾಣಿಯೂ ಕೂಡ. ಹಾಗಾದ್ರೆ 2026 ಅಂದ್ರೆ ಮುಂದಿನ ವರ್ಷದ ಕಾಲಜ್ಞಾನ ಭವಿಷ್ಯವಾಣಿ ಹೇಗಿರಲಿದೆ? ಕೋಡಿ ಶ್ರೀಗಳು ನುಡಿದಿರುವಂತಹ ವರ್ಷದ ಅಂತ್ಯದ ಕಾಲಜ್ಞಾನ ಭವಿಷ್ಯವಾಣಿ ಏನು? ಬ್ರಹ್ಮಾಂಡ ಗುರುಜಿ ನುಡಿದಿರುವ ಭವಿಷ್ಯವಾಣಿ ನಿಜವಾಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋ ಪ್ರಯತ್ನ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ಕಾಲಜ್ಞಾನ ಮತ್ತು ಈ ವರ್ಷ ಅಂದ್ರೆ 2025 ವರ್ಷ ಹೇಗಿತ್ತು, ಯಾರಿಗೆಲ್ಲ ಕಂಟಕವಾಗಿತ್ತು, ಅಂಡ್ ಎಸ್ಪೆಷಲಿ ನಿಮಗೆ ಈ 2025 ವರ್ಷ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ನಮಸ್ತೆ ಕರ್ನಾಟಕ ಡಿಜಿಟಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೀಕ್ಷಕರೇ, ಕಾಲಜ್ಞಾನ, ಕಲಿಯುಗದ ಕಾಲಜ್ಞಾನ, ಮುಂದಾಗುವಂತಹ ಘಟನೆಗಳ ಬಗ್ಗೆ ಮೊದಲೇ ತಿಳಿದುಕೊಳ್ಳುವಂತಹ ಇಂಟ್ರೆಸ್ಟ್ ಯಾರಿಗಿರಲ್ಲ ಹೇಳಿ? ಎಲ್ರಿಗೂ ಇದ್ದೇ ಇರತ್ತೆ. ಈಗ ಭಾರತದಲ್ಲಿ ಕಾಲಜ್ಞಾನ ಭವಿಷ್ಯವಾಣಿಗಳನ್ನ ನುಡಿಯುವಂತವರು ಕೈಗೊಬ್ರು ಕಾಲಗೊಬ್ರು ಅಂದ್ರೆ ಬೆರಳೆಣಿಕೆಗಷ್ಟೇ ಅಲ್ಲ, ತುಂಬ ಹೋಗ್ಬಿಟ್ಟಿದ್ದಾರೆ. ಅದರಲ್ಲೂ ಈ ಟಿವಿ ಮಾಧ್ಯಮಗಳು ಮೊದಲು ನ್ಯೂಸ್ ಕೊಡ್ತೀವಿ ಅಂತ ಬಂದ್ರು, ಆಮೇಲೆ ಭವಿಷ್ಯವಾಣಿಯಿಂದಲೇ TRP ಬರತ್ತೆ ಅಂತ ಭವಿಷ್ಯವಾಣಿಗಳನ್ನು ಕೂಡ ಹೇಳೋದಕ್ಕೆ ಶುರು ಮಾಡಿದ್ರು. ಆದ್ರೆ ಕೆಲವೊಂದಿಷ್ಟು ಕಾಲಜ್ಞಾನಿಗಳು ನುಡಿದಿರುವಂತಹ ಭವಿಷ್ಯವಾಣಿಗಳು ನಿಜವಾಗ್ತಾ ಬಂದಿವೆ. ಅದರಲ್ಲಿ ಕೋಡಿ ಶ್ರೀಗಳ ಕಾಲಜ್ಞಾನ ಭವಿಷ್ಯವಾಣಿ ಈಗ ಮತ್ತೆ ಸ್ಫೋಟಗೊಂಡಿದ್ದು, ಇದರ ಜೊತೆಗೆ ಬ್ರಹ್ಮಾಂಡ ಗುರುಜಿಗಳು ಕೂಡ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಮತ್ತು ಇವರೆಲ್ಲರೂ ಭಾರತೀಯ ಕಾಲಜ್ಞಾನಿಗಳ ಟಾಪ್ ಕಾಲಜ್ಞಾನಿಗಳ ಪೈಕಿ ಇವರು ಕೂಡ ಒಬ್ಬರಾಗಿದ್ದಾರೆ. ಇನ್ನು ವಿಶ್ವದಲ್ಲೂ ಕೂಡ ಕಾಲಜ್ಞಾನಗಳನ್ನ ನುಡಿಯುವಂತಹ ಅದೆಷ್ಟೋ ಭವಿಷ್ಯಕಾರರು ಇದ್ದಾರೆ. ಅದರಲ್ಲಿ ಬಾಬಾ ವಾಂಗ ಕೂಡ ಒಬ್ಬರಾಗಿದ್ದಾರೆ. ಮೊದಲಿಗೆ ಕೋಡಿ ಶ್ರೀ ಭವಿಷ್ಯವಾಣಿ ಏನು ಅಂತ ನೋಡ್ತಾ ಹೋಗೋದಾದ್ರೆ, ದೇಶಾದ್ಯಂತ ಮತ್ತೆ ಕೋವಿಡ್ ಪ್ರಕರಣ ಹೆಚ್ಚಾಗಲಿದ್ದು ಇದರ ಬಗ್ಗೆ ಮೊದಲೇ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಮತ್ತೆ ವಾಯು ರೂಪದಲ್ಲಿ ಬಾಧೆ ಅಪ್ಪಳಿಸಲಿದೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇದು ಮುಂದಿನ ತಿಂಗಳಿನಿಂದಲೇ ಅಂದ್ರೆ ಈ 2025 ವರ್ಷದ ಅಂತ್ಯ ಮತ್ತು ಆದಿಯಿಂದಲೇ ಶುರುವಾಗುವ ಸಾಧ್ಯತೆ ಇರಬಹುದು ಅಂತ ಭವಿಷ್ಯವಾಣಿಯನ್ನು ನುಡಿಲಾಗಿದೆ. 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರಲಿದೆ, ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಉಸಿರಾಟಕ್ಕೆ ತೊಂದರೆಯಾಗಿ ಸಾವು ಬರುವ ಸಾಧ್ಯತೆಗಳು ಇವೆ. ಲೋಕಕ್ಕೆ ವಾಯು ಜಲದಿಂದ 5 ವರ್ಷ ಗಂಡಾಂತರ ಇರಲಿದೆ ಅಂತ ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ. ಹೌದು, 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಎದುರಾಗಲಿದ್ದು ಜನರು ಹುಷಾರಾಗಿರೋದು ಒಳ್ಳೆಯದು. ಹಿಮಾಲಯ ಕರಗಿ ದಿಲ್ಲಿಯವರೆಗೆ ತಲುಪಲಿದೆ. ಅಲ್ಲದೆ ಮೇಘ ಸ್ಫೋಟ ಆಗುವ ಸಾಧ್ಯತೆಗಳು ಇವೆ. ಭೂಕಂಪ ಸಂಭವಿಸಲಿದೆ. ಮತೀಯ ಗಲಭೆಗಳು ಅಂದ್ರೆ ಧರ್ಮಗಳ ನಡುವೆ ಯುದ್ಧಗಳು ಸಂಭವಿಸಿ, ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಲ್ಲಿ ಏನಾಗತ್ತೆ, ಮತೀಯ ಗಲಭೆಗಳು ಅಂತಂದ್ರೆ ಹಿಂದೂ ಮುಸ್ಲಿಂ ನಡುವೆ ಗಲಭೆಗಳು ಹೆಚ್ಚಾಗಲಿವೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇನ್ನು ಯುದ್ಧದ ಭೀತಿ, ರಾಜಕೀಯವಾಗಿ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅಂತ ಮಾರ್ಮಿಕವಾಗಿ ಸ್ವಾಮೀಜಿಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಯುದ್ಧದ ಭೀತಿ ಮತ್ತೆ ಪ್ರಾರಂಭವಾಗಲಿದ್ದು ಜನರಲ್ಲಿ ಅಶಾಂತಿ ತಾಂಡವವಾಡಲಿದೆ. ಕೆಲವೊಂದಿಷ್ಟು ದೇಶಗಳು ಅಳಿದು ಹೋಗಲಿವೆ, ಅಂದ್ರೆ ನಿರ್ನಾಮವಾಗಲಿವೆ, ಮಣ್ಣಲ್ಲಿ ಮಣ್ಣಾಗಲಿವೆ ಅಂತ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ತಮ್ಮ ನಿಗೂಢ ಭವಿಷ್ಯವಾಣಿಗಳಿಗೆ ಹೆಸರುವಾಸಿಯಾಗಿರುವ ಬಾಬಾ ವಾಂಗ ಈ ಹಿಂದೆ ನುಡಿದಂತಹ ಭವಿಷ್ಯವಾಣಿಗಳು ಎಲ್ಲವೂ ಕೂಡ ನಿಜವಾಗಿದೆ. ಆದ್ರೆ ಈಗ 2026ರ ಕಾಲಜ್ಞಾನ ಭವಿಷ್ಯವಾಣಿ ಇಡೀ ವಿಶ್ವಾದ್ಯಂತ ಸುನಾಮಿಯನ್ನೇ ಎಬ್ಬಿಸಿಬಿಟ್ಟಿದೆ. ಮುಂದಿನ ವರ್ಷಕ್ಕೆ ಕಾಲಿಡೋದಕ್ಕೆ ಇನ್ನೂ 2 ತಿಂಗಳಿರಬೇಕಾದ ಹೊತ್ತಲ್ಲೇ ಬಾಬಾ ವಾಂಗ ಇನ್ನೊಂದು ಭವಿಷ್ಯವಾಣಿ ವೈರಲ್ ಆಗ್ತಾ ಇದೆ. 1996ರಲ್ಲಿ ನಿಧನರಾದ ಬಲ್ಗೇರಿಯಾದ ಅಂಧ ಮಹಿಳೆ ಬಾಬಾ ವಾಂಗ ಮುಂದಾಗುವಂತಹ ಘಟನೆಗಳ ಬಗ್ಗೆ ದಶಕಗಳ ಹಿಂದೆಯೇ ಬರೆದಿಟ್ಟಿದ್ದಾರೆ ಅಂತ ಇರುವಂತಹ ಭವಿಷ್ಯವಾಣಿಯು ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ಈಗ ಹೊಸ ವರ್ಷ ಆರಂಭಕ್ಕೆ 2 ತಿಂಗಳು ಇರುವಾಗಲೇ ಬಾಬಾ ವಾಂಗ ಅವರು ಮತ್ತೊಂದು ಭಯಾನಕ ಭವಿಷ್ಯವಾಣಿ ತುಂಬಾ ಸದ್ದು ಮಾಡ್ತಾ ಇದೆ.
ಬಾಲ್ಕನ್ಸ್ನ ನಾಸ್ಟ್ರಾಡಾಮಸ್ ಎಂದೇ ಪ್ರಖ್ಯಾತಿ ಪಡೆದಿರುವ ಬಾಬಾ ವಾಂಗ ಅವರ ಭವಿಷ್ಯವಾಣಿ ನಂಬ್ತಾ ಇರ್ತಾರೆ. ಯಾಕಂದ್ರೆ ಅವರು ಕೆಲವೊಂದಿಷ್ಟು ಭವಿಷ್ಯವಾಣಿಗಳು ನಿಜವಾಗಿವೆ ಅಂತ ನಂಬುವ ವರ್ಗವೂ ಕೂಡ ದೊಡ್ಡದಿದೆ. ಈ ಹಿಂದೆ ಹಲವಾರು ರಾಷ್ಟ್ರಗಳ ನಡುವೆ ನಡೆದ ಯುದ್ಧಗಳು ಮತ್ತು ಜಗತ್ತನ್ನೇ ಕಾಡಿದ ಕೋವಿಡ್ ಸಾಂಕ್ರಾಮಿಕ ರೋಗದ ಬಗ್ಗೆ ಬಾಬಾ ವಾಂಗ ಭವಿಷ್ಯವಾಣಿ ನುಡಿದಿದ್ರು. ಆ ಭವಿಷ್ಯವಾಣಿ ನಿಜವಾಗಿದೆ. ಪ್ರಾಕೃತಿಕ ವಿಕೋಪದ ಘಟನೆಗಳು ಹೆಚ್ಚಾಗಲಿವೆ ಮತ್ತು ಕೃತಕ ಬುದ್ಧಿಮತ್ತೆ ಅಂದರೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ವ್ಯಾಪಕವಾಗಿ ಹೆಚ್ಚಾಗಲಿದೆ ಎಂತಲೂ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರ ಜೊತೆಗೆ ಅನ್ಯಗ್ರಹ ಜೀವಿಗಳು ಮತ್ತು ಮನುಷ್ಯರ ನಡುವಿನ ಸಂಪರ್ಕ ಹೆಚ್ಚಾಗಲಿದೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ರು. ಇನ್ನು ಬಾಬಾ ವಾಂಗ ಅವರು ದಶಕಗಳ ಹಿಂದೆಯೇ ಇದೇ ರೀತಿ ಭವಿಷ್ಯವಾಣಿಯನ್ನು ನುಡಿದಿದ್ರು ಎನ್ನುವುದನ್ನು ಖಚಿತಪಡಿಸುವ ಪುರಾವೆಗಳು ಲಭ್ಯವಿಲ್ಲದಿದ್ರೂ ಅವರ ಹೆಸರಿನ ಭವಿಷ್ಯವಾಣಿಗಳು ವಿಶ್ವಾದ್ಯಂತ ಸದ್ದು ಮಾಡುತ್ತಲೇ ಇರುತ್ತೆ. ಪೂರ್ವದಲ್ಲಿ ದೊಡ್ಡ ಯುದ್ಧ ಆರಂಭವಾಗಿ ಪಶ್ಚಿಮವು ವಿನಾಶವಾಗತ್ತೆ ಎನ್ನುವ ಭವಿಷ್ಯವಾಣಿ ದೊಡ್ಡ ಚಿಂತೆಗೆ ಕಾರಣವಾಗಿದೆ. ಜಾಗತಿಕ ಶಕ್ತಿಯೊಂದು ಶಾಶ್ವತವಾಗಿ ಪ್ರಪಂಚದ ಆಗು ಹೋಗುಗಳನ್ನು ಬದಲಾಯಿಸಬಹುದು ಮತ್ತು ಇದೊಂದು ಭಾರೀ ಸಂಘರ್ಷದ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ರಷ್ಯಾದ ಶಕ್ತಿಶಾಲಿ ನಾಯಕರೊಬ್ಬರು ಪ್ರಪಂಚವನ್ನ ಆಳುವ ದೊರೆಯಾಗಿ ಹೊರಹೊಮ್ಮಲಿದ್ದಾರೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಮತ್ತು ಅದರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ರಷ್ಯಾಧಿಪತಿ ವ್ಲಾದಿಮಿರ್ ಪುಟಿನ್ ವಿಶ್ವದ ಪವರ್ಫುಲ್ ನಾಯಕ ಅಂತ ಈಗಾಗಲೇ ಬಿಂಬಿತವಾಗಿದ್ದಾರೆ. ಈಗ ಡೊನಾಲ್ಡ್ ಟ್ರಂಪ್ ಅವರ ವರ್ಚಸ್ಸು, ಪವರು ಎಲ್ಲವೂ ಕೂಡ ಟುಸ್ ಪಟಾಕಿ ಆಗ್ತಾ ಇದೆ. ಕಾರಣ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದ ಈ ಕ್ಷಣದವರೆಗೂ ವಿಶ್ವದ ಸಣ್ಣ ಪುಟ್ಟ ರಾಷ್ಟ್ರಗಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ರಾಷ್ಟ್ರಗಳವರೆಗೆ ಎಲ್ಲರ ಮೇಲೂ ಟ್ಯಾಕ್ಸ್ಗಳನ್ನು ಹಾಕಿ ಹಿಂಡಿ ಹಿಪ್ಪೆ ಮಾಡಿ ಹಾಕ್ತಾ ಇದ್ದಾನೆ. ಆದರೆ ಮುಂದಿನ ವರ್ಷ ಅಂದರೆ 2026 ವರ್ಷ ಒಬ್ಬ ಹೊಸ ಪವರ್ಫುಲ್ ನಾಯಕನನ್ನ ಇಡೀ ವಿಶ್ವ ಕಾಣಲಿದೆ. ಅಂದರೆ ರಷ್ಯಾಧಿಪತಿ ವ್ಲಾದಿಮಿರ್ ಪುಟಿನ್ ವಿಶ್ವದ ದೊಡ್ಡನ್ನ ಆಗಲಿದ್ದಾರೆ ಅಂತ ಭವಿಷ್ಯವಾಣಿಯನ್ನ ಅದೇ ನೆಲದಲ್ಲಿ ಹುಟ್ಟಿ ಬೆಳೆದಿರುವಂತಹ ಅಥವಾ ಪಾಶ್ಚಿಮಾತ್ಯ ಜನರು ಬಾಬಾ ವಾಂಗ್ ಅವರ ಭವಿಷ್ಯವಾಣಿಯಲ್ಲಿಯೇ ಹೇಳಲಾಗ್ತಾ ಇದೆ. ಅಂದರೆ ಈಗೇನು ಟ್ರಂಪ್ ಅವರನ್ನ ಈಗೇನು ಕಾಲು ಹಿಡ್ಕೊಂಡು ಇಡೀ ದೇಶ ನಮ್ಮ ಭಾರತ ಹಿಡ್ಕೊಂಡು ಎಲ್ಲ ರಾಷ್ಟ್ರಗಳು ಅಮೆರಿಕವನ್ನ ಅಮೆರಿಕದ ಮೇಲೆ ಡಿಪೆಂಡ್ ಆಗಿದೆ. ಆದರೆ ಇನ್ನು ಮುಂದಿನ ವರ್ಷ, ಮುಂದಿನ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ವರ್ಚಸ್ಸು ಕಮ್ಮಿ ಆಗತ್ತೆ, ಅಮೆರಿಕ ಅಧಃಪತನವಾಗತ್ತೆ. ಅದಕ್ಕೋಸ್ಕರ ಇವೆಲ್ಲವೂ ಕೂಡ ಲಕ್ಷಣಗಳು ಗೋಚರವಾಗ್ತಾ ಇದ್ದಂತೆ ಡೊನಾಲ್ಡ್ ಟ್ರಂಪ್ 150 ಬಾರಿ ಭೂಮಿಯನ್ನ ಸ್ಫೋಟ ಮಾಡುವಂತಹ ನ್ಯೂಕ್ಲಿಯರ್ ಪವರ್ ನಮ್ಮಲ್ಲಿದೆ ಅನ್ನುವಂತಹ ಸಂದೇಶವನ್ನ ಇಡೀ ವಿಶ್ವಕ್ಕೆ ಕೊಟ್ಟಿದ್ದಾನೆ. ಅಂದರೆ ತಾನು ಅಧಃಪತನವಾಗ್ತೀನಿ, ಅಮೆರಿಕ ಸರ್ವನಾಶವಾಗತ್ತೆ ಎನ್ನುವಂತಹ ಮುನ್ಸೂಚನೆಗಳು ಟ್ರಂಪ್ಗೆ ಗೊತ್ತಾಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಅಮೆರಿಕದ ಅಧ್ಯಕ್ಷ ಈಗ ಇಡೀ ವಿಶ್ವಕ್ಕೆ ಪರಮಾಣು ಬಾಂಬ್ನ ಬೆದರಿಕೆ ಹಾಕಿದ್ದಾನೆ. ಇವೆಲ್ಲವುಗಳನ್ನು ನೋಡ್ತಾ ಇದ್ರೆ ಬಾಬಾ ವಾಂಗ ನುಡಿದಿರುವಂತಹ ಭವಿಷ್ಯವಾಣಿಗಳು ನಿಜವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಆಗಿದೆ. ಏನು ಜಾಗತಿಕವಾಗಿ ನಡೆಯುವಂತಹ ಸಂಘರ್ಷಕ್ಕೆ ರಾಜಕೀಯ ಕಾರಣವಿದೆಯೋ, ಆರ್ಥಿಕವಾಗಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆಯೋ ಎನ್ನುವುದು ಬಾಬಾ ವಾಂಗ ಭವಿಷ್ಯವಾಣಿಯಲ್ಲಿ ವಿವರಣೆಯನ್ನ ಕೊಡಲಾಗಿದ್ದ. ಆದರೆ ಒಟ್ಟಾರೆಯಾಗಿ ಜಾಗತಿಕವಾಗಿ ಶಾಂತಿ ಕದಡುವ ಹಲವಾರು ಘಟನೆಗಳು ಮುಂದಿನ ವರ್ಷದಲ್ಲಿ ನಡೆಯಲಿವೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನ ಇನ್ನು ಇದಿಷ್ಟೇ ಅಲ್ಲದೆ ಮುಂದಿನ ವರ್ಷದ ಮತ್ತೊಂದು ಭವಿಷ್ಯವಾಣಿ ಏನಂದ್ರೆ ಜಾಗತಿಕವಾಗಿ ಎದುರಾಗಬಹುದಾದ ಅತಿದೊಡ್ಡ ಪ್ರಾಕೃತಿಕ ವಿಕೋಪದ ಮುನ್ಸೂಚನೆಯನ್ನ ಬಾಬಾ ವಾಂಗ ನೀಡಿದ್ದಾರೆ. ಭೂಕಂಪ, ಅಗ್ನಿಪರ್ವತಗಳ ಸ್ಫೋಟ, ಹವಾಮಾನ ವೈಪರೀತ್ಯ ಬಹುವಾಗಿ ಮುಂದಿನ ವರ್ಷಗಳಲ್ಲಿ ಕಾಡಲಿವೆ. ಹವಾಮಾನ ವೈಪರೀತ್ಯ ವಿಶ್ವದ 1/10 ಭಾಗ ಹಾನಿಯನ್ನ ಉಂಟು ಮಾಡಲಿದೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈಗಾಗಲೇ AI ತಂತ್ರಜ್ಞಾನದಿಂದಾಗಿ ಅಥವಾ ಮಗದೊಂದು ಗೊತ್ತಿಲ್ಲ, ಈಗ ಇನ್ನೊಂದು ಕಾಕತಾಳೀಯ ಎಂಬಂತೆ 5G ಜನರೇಷನ್ ಯಾವಾಗ ಇಡೀ ವಿಶ್ವದಲ್ಲಿ ಲಾಂಚ್ ಆಯಿತೋ ಆವಾಗ, ಅಂದರೆ 5G ನೆಟ್ವರ್ಕ್ 2019ರಲ್ಲಿ ಲಾಂಚ್ ಆಯಿತು. ಆಗಿನಿಂದಲೇ ಆ ವರ್ಷವೇ ಅಂದರೆ ಕೊನೆಯ ವರ್ಷವೇ ಹೊಸ ವೈರಸ್ ಕೂಡ ಬರುತ್ತೆ, ಅದುವೇ ಕೊರೋನಾ ವೈರಸ್. ಈ ಕೊರೋನಾ ವೈರಸ್ನಂತಹ ಅಂದರೆ ಈ ವರ್ಷದ ಅಂತ್ಯ ಸಮೀಪಿಸ್ತಾ ಇದ್ದಂತೆ ಯಾವುದಾದ್ರೂ ಹೊಸ ವೈರಸ್ ಬರುತ್ತಾ ಅನ್ನುವಂತಹ ಅನ್ನುವಂತಹ ಭಯ ಎಲ್ಲರನ್ನ ಕಾಡ್ತಾ ಇರುತ್ತೆ. ಆದರೆ ಈಗ ಬಾಬಾ ವಾಂಗ ವೈರಸ್ನ ಯಾವುದೇ ಕಾಟವಿಲ್ಲವಾದರೂ ಮನುಷ್ಯ ಅನ್ನುವಂತಹ ವೈರಸ್ ಇಡೀ ವಿಶ್ವದಲ್ಲಿ ಶಾಂತಿ ಕದರ್ತಾನೆ. ಇಡೀ ವಿಶ್ವದ ತುಂಬೆಲ್ಲ 2026 ವರ್ಷದಲ್ಲಿ ಇಡೀ ವಿಶ್ವದ ತುಂಬ ಯುದ್ಧಗಳು ಸಂಭವಿಸುತ್ತವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಭಾರತದಲ್ಲಿಯೂ ಕೂಡ ಅಷ್ಟೇ, ಭಾರತದಲ್ಲಿ ಈ ಬಾಬಾ ವಾಂಗ ಹೆಸರನ್ನು ಹೇಳಿಕೊಂಡು ಈ ಕೆಲವೊಂದಿಷ್ಟು ಕನ್ನಡದ ಮಾಧ್ಯಮಗಳು
ಬಾಬಾ ವಾಂಗ ರಾಶಿ ಭವಿಷ್ಯವನ್ನು ಹೇಳ್ತಾ, ರಾಶಿ ಭವಿಷ್ಯ ಬರೀ ನಮ್ಮ ಭಾರತದಲ್ಲಿ ಮಾತ್ರ ಇದೆ. ಆದರೆ ಬಾಬಾ ವಾಂಗ ಅವರ ಹೆಸರನ್ನೇ ಹೇಳಿಕೊಂಡು ಕೆಲವೊಂದಿಷ್ಟು ವೆಬ್ಸೈಟ್ಗಳು ಬಾಬಾ ವಾಂಗ ರಾಶಿ ಭವಿಷ್ಯಗಳ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅದೇನೇ ಆಗಲಿ, ಈ ಒಂದು ಬಾಬಾ ವಾಂಗ ನುಡಿದಿರುವಂತಹ ಭವಿಷ್ಯವಾಣಿಗಳು ಎಷ್ಟರ ಮಟ್ಟಿಗೆ ನಿಜವೂ ಆಗುತ್ತೆ, ಎಷ್ಟರ ಮಟ್ಟಿಗೆ ಕಾಕತಾಳಿವೆ ಎಂಬಂತೆ ಕೆಲವೊಂದಿಷ್ಟು ಸುದ್ದಿಗಳು ಅಥವಾ ಕೆಲವೊಂದಿಷ್ಟು ಭವಿಷ್ಯವಾಣಿಗಳು ನಿಜವೂ ಆಗ್ತಾ ಇರೋದ್ರಿಂದಾಗಿ 2026 ವರ್ಷ ಹೆಂಗೆ ಆರಂಭವಾಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನು 2025 ವರ್ಷ ಹೇಗೆ ಕೊನೆಗೊಳ್ಳುತ್ತೆ ಅನ್ನೋದು ಅಂದಾಜು ಕೂಡ ಸಿಗ್ತಾಗಿಲ್ಲ. ಇನ್ನು ಬಾಬಾ ವಾಂಗ್ ಅವರು 2026ರಲ್ಲಿ ತೀವ್ರ ಜಾಗತಿಕ ಆರ್ಥಿಕ ಬಿಕ್ಕಟ್ಟನ್ನು ಭವಿಷ್ಯ ನುಡಿದಿದ್ದಾರೆ. ಡಿಜಿಟಲ್ ಮತ್ತು ಭೌತಿಕ ಎರಡೂ ಹಣ ವ್ಯವಸ್ಥೆಗಳು ಕುಸಿಯುತ್ತವೆ. ಇದು ನಗದು ಮೋಹಕ್ಕೆ ಕಾರಣವಾಗುತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಇಷ್ಟೇ ಅಲ್ಲದೆ ಈ ಬಿಕ್ಕಟ್ಟು ಬ್ಯಾಂಕಿಂಗ್ ಬಿಕ್ಕಟ್ಟುಗಳು, ಕರೆನ್ಸಿ ಅಪಮೌಲ್ಯೀಕರಣ ಮತ್ತು ಮಾರುಕಟ್ಟೆ ದ್ರವ್ಯತೆ ಕಡಿತದಂತಹ ಘಟನೆಗಳಿಗೆ ಕಾರಣವಾಗಬಹುದು. ಅಂದರೆ ಹಣದುಬ್ಬರ ಹೆಚ್ಚಾಗತ್ತೆ, ಹೆಚ್ಚಿನ ಬಡ್ಡಿ ದರಗಳು ಮತ್ತು ತಂತ್ರಜ್ಞಾನ ಉದ್ಯಮದಲ್ಲಿ. ಬಾಬಾ ವಾಂಗ ಪ್ರಕಾರ ಮುಂದಿನ ವರ್ಷ ಅಂದರೆ 2026 ವರ್ಷ ಜಾಗತಿಕವಾಗಿ ಭಾರೀ ಆರ್ಥಿಕ ಹಿಂಜರಿತವನ್ನ ಎದುರಿಸಲಿದೆ. ಇದರಿಂದ ಹಣದ ವ್ಯವಸ್ಥೆಯೂ ಕೂಡ ಕುಸಿಯಬಹುದು. ಇದು ಕ್ಯಾಶ್ ಕ್ರಶ್ ಎಂದೇ ಕರೆಯಲ್ಪಡುತ್ತೆ. ಇದರ ಎಫೆಕ್ಟ್ ನಾನಾ ಭಾಗಗಳಲ್ಲಿ ಎದುರಾಗಲಿದೆ. ಅಂದರೆ ಬಡ ರಾಷ್ಟ್ರಗಳು ಬಡತನಗಿಂತ ಕೆಳಗೆ ಅಂದರೆ ಸತ್ಯಾನಾಶವಾಗಿ ಹೋಗಲಿವೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಕ್ಯಾಶ್ ಕ್ರಶ್ನಿಂದಾಗಿ ಹಣದ ವ್ಯವಸ್ಥೆ ಕುಸಿಯಲಿದೆ, ಕರೆನ್ಸಿ ಮೌಲ್ಯಕ್ಕೆ ಏಟು ಬೀಳಲಿದೆ, ಜಾಗತಿಕವಾಗಿ ಹಣದ ಸರ್ಕ್ಯುಲೇಷನ್ ಕಮ್ಮಿಯಾಗಲಿದೆ ಅಂತ ಬಾಬಾ ವಾಂಗ ತಮ್ಮ ಭವಿಷ್ಯವಾಣಿಯಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು 2026ರಲ್ಲಿ 3ನೇ ಮಹಾಯುದ್ಧ ಸಂಭವಿಸುವ ಸಾಧ್ಯತೆ ಇದೆ ಅಂತ ಭವಿಷ್ಯವಾಣಿಯನ್ನು ನುಡಿದಿರುವ ಬಾಬಾ ವಾಂಗ 2026ರಲ್ಲಿ 3ನೇ ಮಹಾಯುದ್ಧ ಸಂಭವಿಸಿದ್ದೇ ಆದಲ್ಲಿ 50 ವರ್ಷ ಹಿಂದೆ ಹೋಗಲಿದೆ ಇಡೀ ವರ್ಷ, ಅಂದರೆ ಇಡೀ ವಿಶ್ವ. ಯಾಕಂತಂದ್ರೆ ಒಂದು ಯುದ್ಧ ಅಂದರೆ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅದೆಷ್ಟೋ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಲಾಗಿತ್ತು. ಸಾವಿರಾರು ಲಕ್ಷಗಟ್ಟಲೆ ಜನ ಸತ್ತಿದ್ರು. ಸಪೋಸ್ ಏನಾದರೂ 3ನೇ ಮಹಾಯುದ್ಧ ಈಗ ಸಂಭವಿಸಿದ್ದೇ ಆದಲ್ಲಿ ಅಮೆರಿಕ, ರಷ್ಯಾ, ಜಪಾನ್ ಸೇರಿದಂತೆ ಪವರ್ಫುಲ್ ರಾಷ್ಟ್ರಗಳು ಮತ್ತೆ ಬಡತನಗಿಂತ ಕಡಿಮೆ ಅಂದರೆ ಬಡತನಕ್ಕೆ ದೂಡಲಿವೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇನ್ನು ಅಮೆರಿಕ, ರಷ್ಯಾ ಮತ್ತು ಚೀನಾದಂತಹ ವಿಶ್ವದ ಬಲಾಢ್ಯ ರಾಷ್ಟ್ರಗಳ ನಡುವೆ ಉದ್ವಿಗ್ನತೆ ಎದುರಾಗಬಹುದು. ಇದು ವಿಶ್ವದ ಇತರೆ ರಾಷ್ಟ್ರಗಳ ಮೇಲೆ ಭಾರೀ ಪರಿಣಾಮ ಬೀರಲಿದೆ. ಇನ್ನು ಕೃತಕ ಬುದ್ಧಿಮತ್ತೆ ಅಂದರೆ AI ಕೂಡ ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ. ಇದು ಮಾನವನ ಅವಶ್ಯಕತೆಯನ್ನ ಕಡಿಮೆ ಮಾಡುವ ಮೂಲಕ ಉದ್ಯೋಗ ಭೀತಿಯೂ ಕೂಡ ಎದುರಾಗುವ ಸಾಧ್ಯತೆ ಇದೆ ಅಂತ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಮುಂದಿನ ವರ್ಷ ನವೆಂಬರ್ ತಿಂಗಳ ಸುಮಾರಿಗೆ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವ ದೊಡ್ಡ ಬಾಹ್ಯಾಕಾಶ ನೌಕೆಯ ಪ್ರವೇಶವಾಗಬಹುದು. ಜಾಗತಿಕ ಆರ್ಥಿಕ ಏರುಪೇರಿನಿಂದಾಗಿ ಹಣದುಬ್ಬರ ಹೆಚ್ಚಾಗಲಿದೆ. ಇನ್ನು ತೈಲ ಬೆಲೆ ಕೂಡ ಅಸ್ಥಿರವಾಗುವ ಸಾಧ್ಯತೆ ಇದೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ. ಇನ್ನು ಇದೆಲ್ಲದರ ನಡುವೆ ಬಾಬಾ ವಾಂಗ ಬೆಚ್ಚಿ ಬೀಳಿಸುವ ಭವಿಷ್ಯವಾಣಿಯ ನಂತರ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ದೇಶಕ್ಕೆ ವಾಯು, ಅಗ್ನಿ, ಜಲ ಸುನಾಮಿಯಾಗಬಹುವಂತಹ ಸಾಧ್ಯತೆ ಇದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇದನ್ನ ಭಕ್ತರೊಬ್ಬರು ಮನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಬರೀ ಭರತ ಖಂಡದಲ್ಲಿ ಮಾತ್ರವಲ್ಲ, ಜಾಗತಿಕವಾಗಿ 4 ಸುನಾಮಿಗಳು ಆಗುವ ಸಾಧ್ಯತೆ ಇದೆ, ಲಕ್ಷಣಗಳು ಇವೆ ಅಂತ ಕೋಡೀಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ದುರಂತವನ್ನ ಶ್ರೀಗಳ ಭವಿಷ್ಯಕ್ಕೆ ತಾಳೆ ಹಾಕಲಾಗ್ತಾಗಿದೆ. ಜೂನ್ 12ರಂದು ನಡೆದ ಈ ದುರಂತದಲ್ಲಿ 242 ಮಂದಿ ಸಾವನ್ನಪ್ಪಿದ್ರು. ಕೋಡೀಶ್ರೀಗಳು ನುಡಿದಿದ್ದ ಇನ್ನೊಂದು ಭವಿಷ್ಯವಾಣಿ ಏನಂದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ಕುರಿತು. ಕೆಲವು ವಾರಗಳ ಹಿಂದೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಸದ್ದನ್ನ ಮಾಡಿತು. ಈ ವೇಳೆ ಭವಿಷ್ಯ ನುಡಿದಿದ್ದ ಕೋಡೀಶ್ರೀಗಳು ಹಾಲು ಕೆಟ್ಟರೂ ಹಾಲು ಮತ ಕೆಡೋದಿಲ್ಲ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ರು. ಆ ಮೂಲಕ ಸಿದ್ದರಾಮಯ್ಯನವರ ಕುರ್ಚಿ ಸುಭದ್ರವಾಗಿದೆ ಅನ್ನುವಂತಹ ಸಂದೇಶವನ್ನ ನೀಡಿದ್ರು. ಈಗ ಸಿಎಂ ಬದಲಾವಣೆ ಪ್ರಸ್ತಾವನೆಗೆ ಇಲ್ಲ ಅಂತ ಹೇಳಲಾಗ್ತಾಗಿದೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಸ್ಪಷ್ಟವಾಗಿ ಗೊತ್ತಿರುವಂತಹ ಸಂದೇಶ. ಆದರೆ ಕೋಡೀಶ್ರೀಗಳು ನುಡಿದಿರುವಂತಹ ಎಲ್ಲಾ ಭವಿಷ್ಯವಾಣಿಗಳು ಮತ್ತು ಬಲಗೇರಿಯಾದ ಅಂಧ ಮಹಿಳೆ ಬಾಬಾ ವಾಂಗ ನುಡಿದ ಇರುವಂತಹ ಭವಿಷ್ಯವಾಣಿಗಳು ನಿಜಕ್ಕೂ ನಿಜವಾಗ್ತಾ ಇದೆ. ಮುಂದೆ ನುಡಿದಿರುವಂತಹ ಭವಿಷ್ಯವಾಣಿಗಳು ನಿಜವಾಗತ್ತೆ, ನಿಜವಾದ್ರೆ ಏನೆಲ್ಲ ಆಗತ್ತೆ ಅನ್ನೋದೇ ದೊಡ್ಡ ಕುತೂಹಲ ಮತ್ತು ದೊಡ್ಡ ಚಿಂತೆಗೀಡು ಮಾಡಿದೆ. ಅದೇನೇ ಆಗಲಿ, ಆರ್ಥಿಕ ಹಿಂಜರಿತ ಜಾಸ್ತಿ ಆಗ್ತಾ ಇದೆ. ಉದ್ಯೋಗ ಇಲ್ಲದೆ ಜನ, ಯುವಕರು ಬೀದಿ ಅಲೆದಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ರಾಜಕೀಯ ಪಕ್ಷಗಳು ತಮ್ಮದೇ ವರಸೆ ಶುರು ಮಾಡಿಕೊಂಡಿದ್ದು ಧರ್ಮಗಳ ನಡುವೆ ಜಗಳವನ್ನ ಹಚ್ಚಿ
ಮೋಜು ಮಸ್ತಿ ಮಾಡ್ತಾ ಇರುವಂತಹ RSS, BJP ಜೊತೆಗೆ ಈ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಆರ್ಥಿಕ ಹಿಂಜರಿತದಿಂದ ತೈಲ ಬೆಲೆ ಗಗನಕ್ಕೇರ್ತಾಗಿದೆ. ತೈಲ ಬೆಲೆ ಕಡಿಮೆ ಮಾಡ್ತಾರಾ, ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.